ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಇದಂತೂ ಮಾಡೋದು ಸಖತ್ ಈಸಿ. ಏನಾದರೂ ಹೊಸ ಥರ ವೆರೈಟಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಆರಾಮಾಗಿ ಇದನ್ನು ಮಾಡ್ಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಒಂದು 3/4 kg ಆಗೋಷ್ಟು ಚಿಕನಲ್ಲಿ ಮಾಡ್ತಾಯಿದ್ದೀನಿ. ಖಾರಕ್ಕೆ ಹಸಿಮೆಣಸು, ಚಿಲ್ಲಿ ಚಿಕನ್ ಅಂದಮೇಲೆ ಹಸಿಮೆಣಸು ಹಾಕಬೇಕಲ್ವ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೀವು ಸ್ಪೈಸ್ ಎಷ್ಟು ತಿಂತೀರೋ ಅಷ್ಟು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ ಹೇಳಿಬಿಟ್ಟು, ಕ್ರೀಮಿನೆಸ್ ಬರುತ್ತೆ ಅಂತ ಗೋಡಂಬಿ ಹಾಕಿದ್ದೀನಿ. ಇನ್ನು ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಗರಂ ಮಸಾಲ ಪೌಡ್ರು ಯೂಸ್ ಮಾಡೋದಿದ್ರೆ ಈ ಗರಂ ಮಸಾಲ ಐಟಮ್ಸ್ನ ಹಾಕೋದನ್ನು ನೀವು ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ, ಗೋಡಂಬಿ ಅದನ್ನಷ್ಟೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು. ಆಮೇಲೆ ಬೇಕಿದ್ರೆ ನೀವು ಗರಂ ಮಸಾಲ ಐಟಮ್ಸ್ನ ಆ್ಯಡ್ ಮಾಡ್ಕೋಬೋದು. ಅಂದರೆ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳೋದಿಲ್ಲ. ಅದಕ್ಕೆ ಅದ್ರ ಐಟಮ್ಸ್ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡೋಕ್ಕೆ ಜೀರಿಗೆ, ಗಸಗಸೆ, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಬೇಕು. ಗಸಗಸೆ ಹಾಕಿದ್ರೂ ಅಷ್ಟೇ ಕ್ರೀಮಿನೆಸ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಗಸಗಸೆ ಮತ್ತು ಗೋಡಂಬಿ ಎರಡನ್ನೂ ಹಾಕಿದ್ದೀನಿ. ಇದೆರಡು ಹಾಕಿದ್ರೆ ಚೆನ್ನಾಗುತ್ತೆ. ಇವಾಗ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು 3/4 kg ಅಷ್ಟು ಚಿಕನ್ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಆ ಚಿಕನ್ಗೇ ಈ ಪೇಸ್ಟ್ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ನಿಮಗೆ ಎಷ್ಟೊತ್ತು ಮ್ಯಾರಿನೇಟ್ ಮಾಡೋಕ್ಕಾಗುತ್ತೋ ಅಷ್ಟೊತ್ತು ಮಾಡಿ, ಇಲ್ಲ ಡೈರೆಕ್ಟಾಗಿ ಮಾಡ್ತೀನಿ ಅಂದರೂ ಓಕೆನೇ. ಬಟ್ ಚೆನ್ನಾಗಿ ಚಿಕನ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಎಷ್ಟು ಬೇಕೋ ಅಷ್ಟು ಚಿಕನ್ ಜೊತೆಗೆ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತಲ್ವ. ಅದಕ್ಕೆ ಇನ್ನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ 1 ಸ್ಪೂನಷ್ಟು ಹಾಕ್ಕೊಂಡು ಆಮೇಲೆ ಉಳಿದಿರೋದು ಚಿಲ್ಲಿ ಚಿಕನ್ ಮಾಡ್ತಾ ಹಾಕ್ಕೊಳ್ತೀನಿ. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆ ಚಿಕನ್ ಪೀಸಸ್ ಎಲ್ಲ ಮಸಾಲೆ ಹೀರ್ಕೋಬೇಕಲ್ವ, ಆ ಥರ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಅದೇ ಎಷ್ಟೊತ್ತಾದರೂ ಇಡ್ಬೋದು. ನಾನು ಇವಾಗ ಮಾಡ್ತಾಯಿದ್ದೀನಿ. ಇದಂತೂ ಮಾಡೋದು ಸಖತ್ ಈಸಿ. ಮತ್ತು ಖಾರಕ್ಕೆ ನೀವು ಹಸಿಮೆಣಸು ಎಷ್ಟಾದರೂ ಹಾಕೋಬೋದು. ನಾನು 1-2 ಪೆಪ್ಪರನ್ನು ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೀವು ಹಸಿಮೆಣಸು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಜಾಸ್ತಿ ಹಸಿಮೆಣಸು ತಿನ್ನೋರು ಜಾಸ್ತಿನೇ ಹಾಕೋಬೋದು. ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ 1-1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಶೇಂಗಾ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕೋಬೋದು. ತುಪ್ಪ ಹಾಕಿದ್ರೆ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬರೀ ಆಯಿಲಲ್ಲಾದರೂ ಮಾಡ್ಕೋಬೋದು. ಇವಾಗ ತುಪ್ಪ ಜೊತೆಗೆ ಮತ್ತು ಸ್ವಲ್ಪ ಎಣ್ಣೆ, ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಅದೇ ತುಪ್ಪ ಮತ್ತು ಎಣ್ಣೆ ಹಾಕಿದ್ದೀನಲ್ಲ ಅದರಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆಂದ ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಇಲ್ಲೊಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಒಟ್ಟಿಗೆ ಫ್ರೈ ಆಗಬೇಕು. ಈರುಳ್ಳಿ ಆಲ್ರೆಡಿ 3/4% ಅಷ್ಟು ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೇಕಾಗತ್ತೆ. ಇದೆರಡು ಫ್ರೈ ಆದಮೇಲೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೋಬೋದು. ನಾನು ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ, ಅದಕ್ಕೆ ಇವಾಗ ಸಾಲ್ಟ್ ಹಾಕೋಕ್ಕೆ ಹೋಗಲ್ಲ. ಸೊ ಎಣ್ಣೆಲಿ ಹಾಗೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಜೊತೆಗೆ ಫ್ರೈ ಮಾಡ್ತಿದ್ದೀನಿ. ನೋಡಿ ಇದು ಎಷ್ಟು ಈಸಿ. ತುಂಬ ಇಂಗ್ರೀಡಿಯೆಂಟ್ಸು ಏನೂ ಬೇಡ. ಆರಾಮಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಹೊಸದಾಗಿ ಏನಾದರೂ ಈಸಿಯಾಗಿ ಮಾಡ್ಕೊಡ್ಬೋದು. ಇನ್ನು ಅರಿಶಿನ ಪುಡಿ ನಾನು ಮ್ಯಾರಿನೇಟ್ ಮಾಡ್ತಾ ಹಾಕಿರಲಿಲ್ಲ, ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಮ್ಯಾರಿನೇಟ್ ಮಾಡ್ತಾನಾದರೂ ಅರಿಶಿನ ಪುಡಿ ಹಾಕ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಪುಡಿ ಹಾಕಬೇಕು. ಚಿಕನ್ ಎಲ್ಲ ಅಂದಾಗ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿನೇ ಹಾಕೋಬೇಕು. ಸೊ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಹಾಕಿರೋದು, ಮತ್ತಿನ್ನೇನು ಹಾಕಿಲ್ಲ. ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಗರಂ ಮಸಾಲ ಪೌಡ್ರ್ ಹಾಕೋದಿದ್ರೆ ಇವಾಗ ಹಾಕ್ಕೋಬೋದು. ನಾನು ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕಿದ್ದೆ ಅಲ್ವಾ, ಅದಕ್ಕೆ ಧನಿಯಾ ಪುಡಿ ಒಂದು ಹಾಕಿರಲಿಲ್ಲ. ಇವಾಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿನೂ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ ನೀರು, ಚಿಕನ್ ಬೇಯಬೇಕಂದ್ರೆ ನೀರು ಹಾಕಲೇಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಾವು ಈ ಥರ ನೀರು ಹಾಕಿ ಬೇಯೋಕ್ಕಿಟ್ರೆ ಅದು ಮತ್ತೆ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀರು ನೋಡಿಕೊಂಡು ತಳ ಹಿಡಿಬಾರ್ದು ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ ಮಾಡಲಿಕ್ಕೆ ಇಡಬೇಕು. ಇವಾಗ ನಾನು ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುಕ್ ಮಾಡಬೇಕಂದ್ರೆ ಒಂದು 10 ಮಿನಿಟ್ಸ್ ಕುಕ್ ಮಾಡಿ ಸಾಕು. ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಗ್ರೇವಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೊಂಡು ನಡೆಯುತ್ತೆ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಕುಕ್ ಮಾಡ್ತೀನಿ. ಅದು ನಿಧಾನಕ್ಕೆ ಕುಕ್ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯ್ತಾ ಇದೆ. ನೀವು ಇವಾಗ ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬಿಡ್ಕೋಬೋದು. ಇಲ್ಲ ಅಂದರೆ ನೀವು ಇದನ್ನು
ಹೈ ಫ್ಲೇಮ್ ಮಾಡಿಕೊಂಡು ನೀರನ್ನು ಫುಲ್ ಬತ್ತಿಸ್ಕೋಬೋದು. ಇವಾಗ ಚಿಕನು ಚೆನ್ನಾಗಿ ಕುಕ್ ಆಗಿದೆ. ಸೊ ಗ್ರೇವಿ ತಿಕ್ ಬರಬೇಕಲ್ವ, ನೋಡಿ ಇಷ್ಟು ನೀರಾಗಿದೆ. ಗ್ರೇವಿ ತಿಕ್ ಬರಬೇಕಂದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ಗೆ ನೀರು ಹಾಕಬೇಕು. ಚಿಲ್ಲಿ ಚಿಕನ್ಗೆಲ್ಲ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಬಿಟ್ಟಿನೇ ಹಾಕ್ತಾರೆ. ಈ ಥರ ಹಾಕೋದ್ರಿಂದ ಗ್ರೇವಿ ತುಂಬಾ ತಿಕ್ಕಾಗಿ ಬರುತ್ತೆ. ಕಾರ್ನ್ಫ್ಲೋರು ಹಾಕಿನೇ ಮಾಡಬೇಕು. ಕೆಲವೊಬ್ಬರು ಚಿಕನ್ ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕರೆದು ಮಾಡ್ತಾರೆ. ಆ ಥರ ಮಾಡೋಕ್ಕಿಂತ ಈ ಥರ ಕಾರ್ನ್ಫ್ಲೋರ್ ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಹೋಗುತ್ತೆ. ಈ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಹೊತ್ತು ಕುಕ್ ಆಗಬೇಕಲ್ಲ, ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಕುಕ್ ಮಾಡಿದ್ರೆ ಸಾಕು. ತಿಕ್ಕಾಗೂ ಬಂದಿದೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾನು ಹೊಸ ರೆಸಿಪೀಸ್ ಮಾಡ್ತಾ ಇರ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಂತೂ ಇವಾಗ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ, ಚಪಾತಿ ಜೊತೆಗೆ, ಅಥವಾ ಸ್ಟಾರ್ಟರ್ಸ್ ಆಗಿ ರಿಲೇಟಿವ್ಸ್ ಎಲ್ಲ ಯಾರಾದರೂ ಮನೆಗೆ ಬಂದಾಗ ಹಾಗೆ ತಿನ್ಲಿಕ್ಕೆ ಕೊಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.